ಚಂದಾಪುರ ಉಪವಿಭಾಗದ ಎಲ್ಲ ಗ್ರಾಹಕರಿಗೂ ನಾನು ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿ ಮೂರನೇ ಮಂಗಳವಾರ ಈ ಸಭೆ ನಮ್ಮ ಉಪವಿಭಾಗದ ಕಚೇರಿಯಲ್ಲಿ ನಡೆಯುತ್ತೆ. ನಮ್ಮ ಚಂದಾಪುರ ಉಪವಿಭಾಗಕ್ಕೆ ಸಂಬಂಧಪಟ್ಟಂತ ಗ್ರಾಹಕರು ತಮ್ಮದು ಏನೇ ಕುಂದುಕೊರತೆಗಳಿದ್ರು ಲಿಖಿತ ಮೂಲಕ ಇದರಲ್ಲಿ ಸಲ್ಲಿಸಬಹುದು. ಅದರಲ್ಲಿ ನಮ್ಮ ಲೆವೆಲ್ದಲ್ಲಿ ಆಗುವಂತ ಕುಂದುಕೊರತೆಗಳನ್ನ ನಾವೇ ನಿವಾರಣೆ ಮಾಡ್ತೀವಿ. ಅಕಸ್ಮಾತ್ ನಮಗಿಂತ ಹೈಯರ್ ಲೆವೆಲ್ಗೆ ಹೋಗುವಂತದ್ದಿದ್ರೆ ಅಲ್ಲಿಗೆ ಕಳಿಸಿ ಅದನ್ನು ಸ್ಯಾಂಕ್ಷನ್ ಮಾಡಿ ಕಳಿಸಿ ನಾವು ನಮ್ಮ ಕುಂದುಕೊರತೆಗಳನ್ನ ನಿವಾರಣೆ ಮಾಡ್ತೀವಿ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು. ತಮ್ಮದು ಏನೇ ಕಂಪ್ಲೇಂಟ್ ಇದ್ರು ದೂರ ಇದ್ರು ಲಿಖಿತ ಮೂಲಕ ಕೊಟ್ಟಲ್ಲಿ ನಾವು ಆದಷ್ಟು ಬೇಗ ಅದನ್ನ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಯಾರಾದರೂ ತಮ್ಮದೇನಾದರೂ ದೂರುಗಳಿದ್ರೆ ಕೊಡಬಹುದು. ಪ್ರತಿ ಮಾಹಿತಿಯು ಇದು ಕಳೆದ ವಾರ ನಡೆದಿರುವಂತಹ ಸಭೆಯಲ್ಲಿ ಕಳೆದ ವಾರ ಚರ್ಚೆಗೆ ಬಂದಂತಹ ವಿಷಯ ಹಾಗೂ ತೆಗೆದುಕೊಂಡ ಕ್ರಮದ ಬಗ್ಗೆ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ನಂಬರ್ 1, ಚಂದಾಪುರ ಶಾಖೆಯ ಕೀಲರ್ಗಿ ಗ್ರಾಮದ ರೈತ ಸಂಘದ ಪ್ರತಿನಿಧಿಯವರು ತಮ್ಮ ಗ್ರಾಮಕ್ಕೆ ಒಂದು ಹಳಿಕ ಪರಿವರ್ತನೆಯನ್ನು ಅಳವಡಿಸಿಕೊಡಲು ಹಾಗೂ ಶಿಥಿಲಗೊಂಡ ವಾಹಕ ಮತ್ತು ಕಂಬಗಳನ್ನು ಬದಲಾಯಿಸಿಕೊಡಬೇಕೆಂದು ಕೋರಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಚಂದಾಪುರ ಶಾಖಾಧಿಕಾರಿ ಅವರಿಗೆ ಮುನ್ನಾ ಅವರಿಗೆ ತಿಳಿಸಿದ್ದೆ. ಅದರ ಪ್ರಕಾರ ಮುನ್ನಾ ಅವರು ಅಂದಾಜು ಪಟ್ಟಿಯನ್ನು ತಯಾರಿಸಿ ಕಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗೆ ಕಳಿಸಿದ್ವಿ. ಅದು ಸ್ಯಾಂಕ್ಷನ್ ಆಗಿ ಇವತ್ತು ಬಂದಿದೆ. ಆದಷ್ಟು ಬೇಗ ಅದನ್ನು ಯಾರಿಗಾದ್ರೂ ಒಬ್ಬರಿಗೆ ಲೇಬರ್ ಅವಾರ್ಡ್ ಹಾಕ್ಬಿಟ್ಟು ವರ್ಕನ್ನು ಆದಷ್ಟು ಬೇಗ ತೆಗೆದುಕೊಂಡು ಕಂಪ್ಲೀಟ್ ಮಾಡೋದಕ್ಕೆ ನಾವು ಮುನ್ನಾ ಅವರಿಗೆ ತಿಳಿಸ್ತಾ ಇದ್ದೀನಿ. ಮುನ್ನಾ ಅವರು ಆದಷ್ಟು ಬೇಗ ಯಾರಿಗಾದ್ರೂ ಈ ವರ್ಕನ್ನು ಅವಾರ್ಡ್ ಮಾಡಿ ಈ ಶಿಥಿಲವಾಗಿರುವ ಕಂಡಕ್ಟರು ಆಮೇಲೆ ಕಾಮಗಳನ್ನ ನೆಕ್ಸ್ಟ್ ಮೀಟಿಂಗ್ ಅನ್ನೋದ್ರೊಳಗೆ ಬದಲಾಯಿಸಿ ರಿಪೋರ್ಟ್ ಕೊಡಬೇಕು ಅಂತ ಸೂಚನೆ ನೀಡ್ತಾರೆ. ಶಾಂತಿಪುರ ಗ್ರಾಮದ ಅಧ್ಯಕ್ಷರು ಕುಡಿಯ ನೀರಿನ ಸ್ಥಾವರದ ಬೋರ್ವೆಲ್ ರಿಪೇರಿ ಮಾಡಿಸಲು 11 ಕೆವಿ ಮಾರ್ಗದ ಮುಕ್ತತೆಯನ್ನು ನೀಡಬೇಕಂತ ಕೇಳಿದ್ರು. ಅದರ ಪ್ರಕಾರ ನಾನು ಇವರಿಗೆ ಅದಕ್ಕೆ ಸಂಬಂಧಪಟ್ಟಂತ ವೀರ್ ಚಂದ್ರ ಜೆಇ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಯಾರಿಗೂ ಏನು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಲೈನ್ ಕ್ಲಿಯರ್ ಕೊಡಿ, ಅವ್ರಿಗೆ ಕುಡಿಯ ನೀರಿನ ಸ್ಥಾವರದ ಬೋರ್ವೆಲ್ ರಿಪೇರಿ ಮಾಡೋದಕ್ಕೆ ಲೈನ್ ಕ್ಲಿಯರ್ ಕೊಡಿ ಅಂತ ಹೇಳಿದ್ದೆ. ಅವರು ಅದು ಲೈನ್ ಕ್ಲಿಯರ್ ಕೊಟ್ಟಿದ್ದಾರೆ. ಆ ಕೆಲಸನ ಅವರು ಪೂರೈಸಿದ್ದಾರೆ. ಅದು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 3ನೇದು, ಚಂದಾಪುರ ಶಾಖೆ ಕಗ್ಗಿಪುರ ಗ್ರಾಮದ ಕಾರ್ಯದರ್ಶಿಯವರು ಕುಡಿಯುವ ನೀರಿನ ಸಮಸ್ಯೆ ಇರುವುದರ ಬಗ್ಗೆ ಪ್ರಸ್ತಾಪಿಸಿ ಒಂದು ಅಧಿಕ ಪರಿವರ್ತಕ ಅಳವಡಿಸಿಕೊಡಲು ಈ ಸಭೆಯ ಮೂಲಕ ಕೋರಿಕೊಂಡಿದ್ರು. ಇದರ ಬಗ್ಗೆ ನಾನು ಸಂಬಂಧಪಟ್ಟಂತ ಜೆಇ ಪ್ರಸನ್ನ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಪ್ರಸನ್ನ ಅವರು ಎಸ್ಟಿಮೇಟ್ ಮಾಡಿ ಈಗಾಗಲೇ ನಮ್ಮ ಕಚೇರಿಗೆ ತಲುಪಿಸಿದ್ರು. ನಾವು ಅದನ್ನ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗೆ ತಲುಪಿಸಿದ್ದೀವಿ. ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಬಂದ ತಕ್ಷಣವೇ ನಾವು ಆ ಕಾರ್ಯವನ್ನು ಕೈಗೆತ್ತಿಕೊಂಡು ಆದಷ್ಟು ಶೀಘ್ರವಾಗಿ ಮುಗಿಸ್ಕೊಡ್ತೀವಿ ಅಂತ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನೊಂದು 4 ಕ್ಷೇತ್ರ ಆಚಾರ್ಯ ಇನ್ನೊಂದು 4 ಕ್ಷೇತ್ರ ಇನ್ನೊಂದು ಸ್ಟೇರ್ ಹಾಕ್ಸಂಗಿಲ್ಲ.